ಅಯ್ಯೋ ಬುಜ್ಜೆ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ತಮಗೆಲ್ಲ ಸ್ವಾಗತ. ಇಲ್ಲಿ ತನಕ ಬುಜ್ಜಿನ ಬಗ್ಗೆ ಸಾಕಷ್ಟು ಮಾತಾಡಿದ್ದೀವಿ. ಡಾಕ್ಟರ್ ರಮೇಶ್, ಸಿಹಿಕೈ ಚಂದ್ರು, ಸಿಂಧು ರಾಜ್ಕುಮಾರ್, ಪುರುಷೋತ್ತಮ್, ಪ್ರದೀಪ್, ಡಾಕ್ಟರ್ ಮೃತ್ಯುಂಜಯ್, ಜೊತೆಗೆ ಸಂಧ್ಯಾ ಅವರು ಸಾಕಷ್ಟು ಮಾತಾಡಿದ್ದಾರೆ. ಬನ್ನಿ, ಈಗ ನಮ್ಮ ಜೊತೆ ಜಾಯ್ನ್ ಆಗಿದ್ದಾರೆ ಆಹಾರ ತಜ್ಞೆ ಡಾಕ್ಟರ್ ಪ್ರೇಮ ಅವರು. ಪ್ರೇಮ ಅವರೇ, ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ನಮಸ್ತೆ. ಸೊ ನಿಮ್ಮ ಜೊತೆ ನಾನು ಮಾತಾಡ್ತೀನಿ ಇನ್ನಷ್ಟು. ಇಲ್ಲಿ ಇಬ್ಬರಿದ್ದಾರೆ, ಮತ್ತೊಬ್ಬರಿದ್ದಾರೆ, 3 ಜನ ಇದ್ದಾರೆ ಇಲ್ಲಿ ಎಕ್ಸಾಂಪಲ್. ಆದರೆ ಇವರಿಷ್ಟು ಜನ ಮಾತ್ರ ಅಲ್ಲ, ಬಹಳಷ್ಟು ಜನ ಈ ರೀತಿ ದೇಹವನ್ನು ಹೊತ್ತು ಕೊನೆಗೆ ಬೇಸರ ಆಗಿ ಅದನ್ನು ಕರೆಸ್ಕೊಳ್ಳಿಕ್ಕೆ ಹರಸಾಹಸ ಮಾಡಿ ಕರೆಸ್ಕೊಂಡ್ರೂ ಕೂಡ ಇದ್ದಾರೆ. ಸೊ ಅಂಥವ್ರು ಏನು ಹೇಳ್ತಾರೆ ಬನ್ನಿ ನೋಡೋಣ. ದೈತ್ಯ ದೇಹವನ್ನ ಹೊತ್ತು ಓಡಾಡೋದೇ ಕಷ್ಟ. ಅದರೊಂದಿಗೆ ಬರುವ ನೋವು ಅವಮಾನಗಳನ್ನ ಸಹಿಸೋದು ಇನ್ನೂ ಕಷ್ಟ. ಅದಕ್ಕಾಗಿ ಕೆಲವರು ವೈದ್ಯರ ಮೊರೆ ಹೋಗ್ತಾರೆ. ಬಿಪಿ, ಶುಗರ್ ಮೊದಲಾದ ಕಾಯಿಲೆಗಳಿಂದ ತಮ್ಮ ದೈತ್ಯ ದೇಹದ ಪರಿಹಾರ ಆದರೆ ಸಾಕು ಅಂತ ಮೊರೆ ಇಡ್ತಾರೆ. ಕಡೆಗೆ ಆಧುನಿಕ ವೈದ್ಯ ವಿಜ್ಞಾನದ ಸಹಾಯದಿಂದ ಬೇರಿಯಾಟ್ರಿಕ್ ಸರ್ಜರಿ, ಬಲೂನು ಚಿಕಿತ್ಸೆ ಮಾಡಿಸ್ಕೊಂಡು ಕೊಬ್ಬನ್ನ ದೇಹದಿಂದ ಕಿತ್ತು ಹಾಕಿ ಸಮಾಧಾನದ ನಿಟ್ಟುಸಿರು ಬಿಡ್ತಾರೆ. ಇವಾಗ ಆಪ್ರೇಷನ್ ಆದಮೇಲೆ ತುಂಬ ಡಿಫ್ರೆಂಟ್ ಆಗಿದೆ. ಮೊದಲು ಓಡಾಡೋಕ್ಕೂ ಕಷ್ಟ ಆಗ್ತಾಯಿತ್ತು. ಈಗ ಆಪ್ರೇಷನ್ ಮಾಡಿಸ್ಕೊಂಡು ಆಲ್ಮೋಸ್ಟ್ 5 ಇಯರ್ಸ್ ಆಗಿದೆ. ಈಗ ಆರಾಮಾಗಿದ್ದೀನಿ. ಈಗ ಏನು ಮೊದಲು ಆಪ್ರೇಷನ್ ಫಸ್ಟ್ ಮಾಡ್ಸೋಕೆ ಮುಂಚೆ ಸ್ವಲ್ಪ ಹೆದರಿಕೆ, ಆಪ್ರೇಷನ್ ಆದಮೇಲೆ ಮತ್ತೆ ತಿರ್ಗಾ ದಪ್ಪ ಆಗ್ತೀವೇನೋ ಅಂತ ಅಂದ್ಬಿಟ್ಟು. ಬಟ್ ಡಾಕ್ಟ್ರ್ ಹೇಳ್ದಂಗೆ ನಾವು ಡಯಟ್ ಮಾಡ್ಕೊಂಡ್ರೆ, ಅಂದರೆ ಕಂಟ್ರೋಲ್ ಮಾಡ್ಕೊಂಡ್ರೆ ಆಗ ಚಾನ್ಸಸ್ ಏನಿಲ್ಲ. ಈಗ ಹೆಲ್ತಿ ಆಗಿದ್ದೀವಿ. ಈಗ ಹಲವರಿಗೆ ಆಪರೇಷನ್ ಅಂದ್ರೆ ಭಯ. ಅದಕ್ಕಿಂತ ಸಾಂಪ್ರದಾಯಿಕ ಚಿಕಿತ್ಸೆಗಳಾದ ಆಯುರ್ವೇದ, ಯೋಗಗಳಲ್ಲೇ ನಂಬಿಕೆ. ಅದಕ್ಕಾಗಿ ತಿಂಗಳುಗಟ್ಟಲೆ ಪಂಚಕರ್ಮ, ವಿವಿಧ ಮಸಾಜ್ಗಳು, ಹಬೆ ಚಿಕಿತ್ಸೆ ಅಥವಾ ಸ್ವೇದನ ಚಿಕಿತ್ಸೆ ಪಡಿತಾರೆ. ಇಂತಹ ಆಯುರ್ವೇದಿಕ್ ಚಿಕಿತ್ಸೆ ಪಡೆದೇ 3 ತಿಂಗಳಲ್ಲಿ 20ರಿಂದ 30 kg ಕಡಿಮೆಯಾದ ಉದಾಹರಣೆಗಳು ಇಲ್ಲಿ ಸಾಮಾನ್ಯ. ಆದ್ರೆ ಇನ್ನು ಕೆಲವರಿರ್ತಾರೆ, ಬೊಜ್ಜನ್ನೇ ಸವಾಲಂತ ಸ್ವೀಕರಿಸಿ ಬಾಯಿ ಕಟ್ಟಿ ದೇಹ ದಂಡಿಸಿ ಬೊಜ್ಜನ್ನ ಹೇಳ ಹೆಸರಿಲ್ಲದಂತೆ ಓಡಿಸ್ತಾರೆ. ಇದಕ್ಕೆ ಸಾಕ್ಷಾತ್ ಉದಾಹರಣೆ ಚಿತ್ರನಟ, ಖ್ಯಾತ ರೇಡಿಯೋ ಜಾಕಿ ವಿನಾಯಕ್ ಜೋಶಿ. 120 kg ದೇಹ ಹೊತ್ಕೊಂಡು ಓಡುವುದನ್ನೇ ತಪಸ್ಸಿನಂತೆ ಮಾಡಿ ಇದೀಗ ಹ್ಯಾಂಡ್ಸಮ್ ಹೀರೋ ಆಗಿ ಮತ್ತೆ ತೆರೆಯ ಮೇಲೆ ಮಿಂಚೋಕೆ ತಯಾರಾಗಿದ್ದಾರೆ. ಬೊಜ್ಜು ಬಂದ್ಮೇಲೆ ಏನ್ ಮಾಡ್ಬೇಕು ಅನ್ನೋದಕ್ಕಿಂತ ಬಾರದ ಹಾಗೆ ನೋಡ್ಕೊಳ್ಳೋದೇ ಅತ್ಯುತ್ತಮ ಮಾರ್ಗ. ಮನೆಯ ತಿಂಡಿಗೆ ಪ್ರಾಶಸ್ತ್ಯ ಕೊಟ್ಟು ದೈಹಿಕ ಚಟುವಟಿಕೆಗಳಿಗೆ ಆದ್ಯತೆ ನೀಡಿದ್ರೆ ಸಾಕು, ಬೊಜ್ಜು ಬರೋ ಸಾಧ್ಯತೆ ಅರ್ಧ ಕಡಿಮೆಯಾದಂತೆಯೇ. ಬೆಂಗಳೂರಿನಿಂದ ಕ್ಯಾಮರಾಮನ್ ಸತೀಶ್ ಜೊತೆ ರಜನಿ ಎಂಜಿ, ಸುವರ್ಣ ನ್ಯೂಸ್. ಸೊ ಕೇಳಿದ್ರಿ, ಜನ ಬಹಳ ಕಷ್ಟಪಟ್ಟು ದೇಹವನ್ನು ಕರಗಿಸ್ತಾ ಇದ್ದಾರೆ. ಕರಗಿಸ್ಲಿಕ್ಕೆ ಬೇರೆ ಬೇರೆ ಮಾರ್ಗಗಳಿದೆ. ಒಂದು ಸಿಂಧು ರಾಜ್ಕುಮಾರ್ ಹೇಳ್ದಂಗೆ ದಿಢೀರ್ನೇ ಆಗುವಂಥದ್ದಲ್ಲ ಇದು. ನೀವು ಹಂತ ಹಂತವಾಗಿ ಅದನ್ನು ಕರಗಿಸ್ತಾ ಬರಬೇಕು. ಒಂದಷ್ಟು ಪೇಷನ್ಸ್ ಇರಬೇಕು ನಿಮಗೆ. ಜೊತೆಗೆ ಒಂದಷ್ಟು ಛಲ ಕೂಡ ಇರಬೇಕು. ನಾವು ದೇಹ ಕರಗಿಸ್ಬೇಕು ಅನ್ನುವಂಥದ್ದು. ಜೊತೆಗೆ ಇನ್ನೂ ಆಗಲ್ಲ, ಬೇಗ ಆಗಬೇಕು ಅನ್ನುವಂಥದ್ದಾದರೆ, ಅಥವಾ ನಾವು ಯಾವುದಕ್ಕಾದ್ರೂ ಕಂಟ್ರೋಲ್ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ ನಾವು ತಿನ್ನುವಂಥ ಆಹಾರದಲ್ಲಿ ಅನ್ನೋದಾದರೆ, ಮತ್ತು ಯಥಾ ಪ್ರಕಾರ ಡಾಕ್ಟರ್ ರಮೇಶ್ ಇದ್ದಾರೆ, ಈ ಕಡೆಗೆ ಮೃತ್ಯುಂಜಯ ಅವರಿದ್ದಾರೆ. ನಾನು ಬನ್ನಿ ಮತ್ತೆ ಚರ್ಚೆ ಮಾಡ್ತಾ ಇದ್ದೀನಿ ಮೃತ್ಯುಂಜಯ ಅವರ ಜೊತೆಗೆ. ಮೃತ್ಯುಂಜಯ ಅವರು, ತಾವು ಹೇಳಿದ್ರಿ ನಾವು ಮೊದಲು ದೇಹವನ್ನು ಶುದ್ಧೀಕರಣ ಮಾಡ್ತೀವಿ ಮೊದಲು ಅಂತೇಳಿ, ಅಂತ ಕ್ಲೆನ್ಸಿಂಗ್ ಮಾಡ್ತೀವಿ ಅಂತ. ಹೇಗದು? ಯೂಶ್ವಲಿ ಈಗ ಎಲ್ಲರೂ ತಿಳ್ಕೊಂಡಿದ್ದಾರೆ ಒಬೆಸಿಟಿ ಯಾಕೆ ಬರುತ್ತೆ, ಏನೇನು ಕಾಂಪ್ಲಿಕೇಶನ್ಸ್ ಆಗುತ್ತೆ ಅದರಿಂದ ಎಲ್ಲವೂ. ಈಗ ನೆಕ್ಸ್ಟ್ ತಿಳ್ಕೊಳ್ಬೇಕಾಗಿರೋದು ಟ್ರೀಟ್ಮೆಂಟ್ ಬಗ್ಗೆ. ಆಯುರ್ವೇದದಲ್ಲಿ ಯಾವಾಗಲೂ ನಾವು ತ್ರಯೋಸ್ತಂಭ ಅಂತ ಹೇಳ್ತೀವಿ, ಒಂದು 3 pillars ಆಫ್ ಲೈಫ್: ಆಹಾರ, ನಿದ್ರೆ, ವ್ಯಾಯಾಮ. ಇವು 3. ಸೊ ಈಗ ಎಲ್ಲರಿಗೆ ತಿಳಿದಿರೋ ಪ್ರಕಾರ ಈ 3 ಪ್ರಾಬ್ಲಮ್ ಆಗಿರೋದ್ರಿಂದನೇ ಒಬೆಸಿಟಿ ರ್ಯಾಂಪೆಂಟ್ ಆಗಿ ಎಲ್ಲ ಕಡೆ ಕಾಣ್ಕೊಳ್ತಾರೆ. ಬಹಳ ಜನಗಳು ಏನು ಮಾಡ್ಬಿಟ್ಟಿದ್ದಾರೆ ಅಂತಂದರೆ, ಆಹಾರ, ನಿದ್ರೆ, ವ್ಯಾಯಾಮ ಬಿಟ್ಟಿದ್ದಾರೆ. ತಿನ್ನೋದು, ಮತ್ತೆ ತಿನ್ನೋದು ಅಂತ. ಹೌದು, ಎಲ್ಲವೂ ಲಿಮಿಟ್ ಆಗಿರಬೇಕು. ಸೊ ಅದನ್ನು ಎಕ್ಸೆಸ್ ಆಗಿರೋದ್ರಿಂದ ಇದೆಲ್ಲ ಪ್ರಾಬ್ಲಮ್ಸ್ ಕಾಣ್ಕೊಳ್ತಾ ಇದೆ. ಅದಕ್ಕೆ ನಾವೇನು ಮಾಡ್ತೀವಿ, ಅಲ್ಲಿ ಯಾವುದೋ ಒಂದು ಮ್ಯಾಜಿಕ್ ರೆಮಿಡಿ ಅಂತ ಯಾವುದೂ ಇಲ್ಲ ಒಬೆಸಿಟಿಗೆ. ಈಗ ಎಲ್ಲರೂ ತಿಳ್ಕೊಂಡಿದ್ದಾರೆ ಇಷ್ಟು ಮಟ್ಟಿಗೆ. ಅಂದರೆ ಒಂದು ಸಿಂಪಲ್ ಆಗಿ ಮನೆಯಲ್ಲೇ ಡಯಟ್ ಕಂಟ್ರೋಲ್ ಮಾಡ್ಬೋದು, ಅಥವಾ ಸ್ವಲ್ಪ ಎಕ್ಸಸೈಸ್ ಮಾಡಿಫೈ ಮಾಡ್ಕೋಬೋದು. ಅದು ಆಗಲಿಲ್ಲ ಅಂತಂದರೆ ಒಂದಷ್ಟು ಮಸಾಜಸ್ಸು, ಡಿಟಾಕ್ಸ್ ಎಲ್ಲ ತೊಗೋಬೋದು. ಅದು ಆಗಲಿಲ್ಲ ಅಂದರೆ ವರ್ಸ್ಟ್ ಕೇಸಲ್ಲಿ ಡಾಕ್ಟರ್ ರಮೇಶ್ ಅವರು ಇದ್ದಾರೆ. ಸೊ ಆ ಥರ ಎಲ್ಲರಿಗೂ ತಿಳಿದೆ. ಬಟ್ ಈಗ ನಾವೇನು ಮಾಡ್ತೀವಿ,
ಆಯುರ್ವೇದದಲ್ಲಿ ಡಿಟಾಕ್ಸ್ ಅಂತ ಒಂದು ಪಂಚಕರ್ಮನ ಅಡಾಪ್ಟ್ ಮಾಡ್ಕೊಂಡ್ಬಿಟ್ಟು ಒಂದು ಡಿಟಾಕ್ಸ್ ಅಂತ ಟ್ರೀಟ್ಮೆಂಟ್ ಮಾಡ್ತೀವಿ ಫಸ್ಟ್ 10 ಡೇಸು. ಅದು ಆದಮೇಲೆ 15 ಡೇಸು ಪೇಸ್ಟ್ ಮಸಾಜ್ ಅಂತ ಮಾಡ್ತೀವಿ. ಆಮೇಲೆ ಇಲ್ಲಿ ವೆಯ್ಟ್ ಲಾಸ್ ಕಾನ್ಸೆಪ್ಟ್ ಏನಿದೆ ನಮ್ಮ ಆಯುರ್ವೇದದಲ್ಲಿ ಅಂದರೆ ವಿ ವಿಲ್ ಟ್ರೈ ಟು ಕರೆಕ್ಟ್ ದ ಮೆಟಬಾಲಿಸಮ್. ನಾವು ಜೀರ್ಣಶಕ್ತಿ ಅಂತ ಏನು ಹೇಳ್ತೀವಿ ಅದನ್ನು ಮೆಟಬಾಲಿಸಮ್ ಅಂತ ಮೆಡಿಕಲ್ ಟರ್ಮಲ್ಲಿ ಹೇಳೋದು. ಆ ಮೆಟಬಾಲಿಸಮ್ ಅಂದರೆ ಎಲ್ಲರೂ ಏನು ಅನ್ಕೋತಾರೆ, ನಂಗೆ ಚೆನ್ನಾಗಿ ಹಸಿವಾಗುತ್ತೆ, ಚೆನ್ನಾಗಿ ತಿಂತೀನಿ, ಇನ್ನೇನು ಇಂಪ್ರೂವ್ ಮಾಡ್ತಾರೆ ಆಯುರ್ವೇದದಲ್ಲಿ ಅಂತ. ಬಟ್ ಮೆಟಬಾಲಿಸಮ್ ಇಟ್ ಕಮ್ಸ್ ಟು ಈಟ್ ಸೆಲ್ಯುಲರ್ ಲೆವೆಲಲ್ಲಿ. ಒಂದೊಂದು ಸೆಲ್ಲಲ್ಲೂ ಕೂಡ ಮೆಟಬಾಲಿಸಮ್ ಇದರಿಂದಾನೇ ಅದು ಕನ್ಸ್ಟ್ರಕ್ಟಿವ್ ಡಿಸ್ಟ್ರಕ್ಟಿವ್ ವರ್ಕ್ ಆಗ್ತಾ ಇರುತ್ತೆ. ಸೊ ನಾವೇನು ಮಾಡ್ತೀವಿ, ಈಗ ಈ ಬ್ಯಾಡ್ ಲೈಫ್ ಸ್ಟೈಲು, ಫುಡ್ ಹ್ಯಾಬಿಟ್ಸು, ಆಮೇಲೆ ಈ ಥರ ಜಂಕ್ ಫುಡ್ ತಿಂತಾ ಇರೋದು, ಏನು ಎಕ್ಸಸೈಸ್ ಇಲ್ಲದೆ ಇರೋದು, ಇದೆಲ್ಲ ಆಗೋದ್ರಿಂದ ಏನಾಗುತ್ತೆ, ಮೆಟಬಾಲಿಸಮ್ ಸ್ಟಾರ್ಟ್ ಗೆಟಿಂಗ್ ಯೂಸ್ ಟು ದ ಬಾಡಿ. ಏನಾಗುತ್ತೆ, ಈಗ ಬಾಡಿ ವಿಲ್ ನೆವರ್ ವೇಟ್. ನಾವು ಎಷ್ಟು ತಿಂತೀವಿ, ಯಾವತ್ತು ತಿಂತೀವ ಇಲ್ಲ ಅಂತ ವೆಯ್ಟ್ ಮಾಡೋದಿಲ್ಲ. ವೆದರ್ ಯು ಈಟ್ ಆರ್ ನಾಟ್, ಇಟ್ ವಿಲ್ ಡೂ ಇಟ್ಸ್ ನಾರ್ಮಲ್ ಫಂಕ್ಷನ್. ಕೆಲವೊಂದು ಸರಿ ಏನಾಗುತ್ತೆ 3000 5000 ಕ್ಯಾಲರಿ ಎಲ್ಲ ತಿಂತಾರೆ, ಸಡನ್ನಾಗಿ ಇನ್ನೊಂದು ದಿವಸ ಏನು ಮಾಡ್ತಾರೆ, ಫಾಸ್ಟಿಂಗ್ ಮಾಡ್ತಾರೆ. ಹಾಗಂತ ಬಾಡಿ ಇಟ್ ವಿಲ್ ನಾಟ್ ವೇಟ್ ಫಾರ್ ಡೂ ಇಟ್ಸ್ ನಾರ್ಮಲ್ ಫಂಕ್ಷನ್. ಅಲ್ಲಿ ಏನಾಗಿದೆ, ಒಂದು ಸೆಟ್ ಪ್ಯಾಟರ್ನ್ ಆಫ್ ಮೆಕ್ಯಾನಿಸಮ್ ಇದೆ ಬಾಡಿನಲ್ಲಿ. ತಿಂದಿರೋದು ಏನು ಮಾಡುತ್ತೆ, ಒಂದಷ್ಟು ಆಹಾರನ ಶಕ್ತಿಯಾಗಿ ಕನ್ವರ್ಟ್ ಮಾಡುತ್ತೆ, ಸ್ವಲ್ಪ ಫ್ಯಾಟ್ ಅಂತ ಡಿಪಾಸಿಟ್ ಮಾಡುತ್ತೆ ಫಾರ್ ಎಮರ್ಜೆನ್ಸಿಗೆ ಅಂತ. ಇನ್ನೊಂದಷ್ಟು ಏನು ಮಾಡುತ್ತೆ, ಇನ್ನು ನಾವು ಎಕ್ಸಸ್ ತಿಂತಾ ಹೋದಾಗೆ ಫ್ಯಾಟ್ ಡಿಪಾಸಿಷನ್ ಜಾಸ್ತಿ ಆಗ್ತಾ ಹೋಗುತ್ತೆ, ಎಮರ್ಜೆನ್ಸಿ ಜಾಸ್ತಿ ಆಗ್ತಾ ಹೋಗುತ್ತೆ. ಎಮರ್ಜೆನ್ಸಿ ಜಾಸ್ತಿ ಆಗುತ್ತೆ ಬಾಡಿನಲ್ಲಿ. ಈಗ ನಮ್ಮದು ಈಗ ವಾರೆಲ್ಲ ಇದ್ದಾಗ ಎಮರ್ಜೆನ್ಸಿಗೆ ಅಂತ ಫುಡ್ ಸ್ಟೋರ್ ಮಾಡ್ತಾರಲ್ಲ, ಆ ಥರ ಬಾಡಿನಲ್ಲಿ ಫ್ಯಾಟ್ ಸ್ಟೋರ್ ಆಗ್ತಾ ಹೋಗುತ್ತೆ. ಸೊ ಅಲ್ಲಿ ಏನಾಗುತ್ತೆ, ಅದ್ರ ಜೊತೆಗೆ ಮೆಟಬಾಲಿಸಮ್ ಅಡ್ಜಸ್ಟ್ಮೆಂಟ್ ಆಗ್ತಾ ಹೋಗುತ್ತೆ ಬಾಡಿದು. ಸೊ ನಾವು ಈ ಸ್ಲೀಪ್ ಪ್ಯಾಟರ್ನ್ ಚೇಂಜ್ ಆಯಿತು, ಎಕ್ಸಸೈಸ್ ಇಲ್ಲದೆ ಇರೋದು, ಆಮೇಲೆ ಜಂಕ್ ಫುಡ್ಡು, ಅಡಲ್ಟ್ರೇಟೆಡ್ ಫುಡ್ ಎಲ್ಲ ತಿನ್ನೋದ್ರಿಂದ ಈ ಮೆಟಬಾಲಿಸಮ್ ಹ್ಯಾಂಪರ್ ಆಗಿಬಿಟ್ಟು ಹಾರ್ಮೋನಲ್ ಇಂಬ್ಯಾಲೆನ್ಸ್ ಎಲ್ಲ ಶುರು ಆಗುತ್ತೆ. ಗ್ರೋತ್ ಹಾರ್ಮೋನ್ ಹ್ಯಾಂಪರ್ ಆಗೋಕ್ಕೆ ಶುರು ಆಗುತ್ತೆ. ಅದಕ್ಕೆ ನೋಡಿ ಒಬೆಸಿಟಿನಲ್ಲಿ ಜಾಸ್ತಿ ಹಂಗರ್ ಅಂದರೆ ಹಶು ಆಗುತ್ತೆ. ತುಂಬ ಜನ ಹೇಳ್ತಾರೆ ಹಶು ಚೆನ್ನಾಗಿದೆ, ಎಲ್ಲ ಚೆನ್ನಾಗಿದೆ, ನಂಗೆ ಮೋಷನ್ ಕ್ಲಿಯರ್ ಆಗಿದೆ, ಬಟ್ ವೈ ಐ ಆಮ್ ನಾಟ್ ಪುಟ್ಟಿಂಗ್ ಆನ್ ವೇಟ್ ಅಂತ. ಸೊ ನಾವು ಮೆಟಬಾಲಿಸಮ್ ಕರೆಕ್ಷನ್ಗೆ ಅಂತ ಒಂದು ಡಿಟಾಕ್ಸ್ ಅಂತ ಮಾಡ್ತೀವಿ. ಸೊ ಏನಾಗುತ್ತೆ, ಫಸ್ಟ್ 3 ಡೇಸು ಒಂದು ಸ್ನೇಹಪಾನ ಅಂತ ಒಂದು ಘೀ ಕೊಡ್ತೀವಿ ಅದಕ್ಕೆ. ನೆಕ್ಸ್ಟ್ 3 ಡೇಸ್ ಮಸಾಜ್ ಇರುತ್ತೆ. 7th ಡೇ ವಿ ಇಂಡ್ಯೂಸ್ ದ ಲೂಸ್ ಮೋಷನ್. ಸೊ ದಟ್ ಏನಾಗುತ್ತೆ, ಬಾಡಿನಲ್ಲಿ ಯಾವಾಗಲೂ ಎನಿ ಟಾಕ್ಸಿನ್ಸ್ ವಿಚ್ ಹ್ಯಾಸ್ ಟು ಬಿ ದೇರ್ ಇನ್ಸೈಡ್ ದ ಬಾಡಿ ಅಂದರೆ ಇಟ್ ವಿಲ್ ಬಿ ಫ್ಯಾಟ್ ಮೆಟಬಾಲಿಸಮ್. ಫ್ಯಾಟಲ್ಲಿ ಕರಗಂಥ ಟಾಕ್ಸಿನ್ಸ್ ಮಾತ್ರ ಬಾಡಿನಲ್ಲಿರುತ್ತೆ. ಸೊ ಅದಕ್ಕೆ ಅಂತಲೇ ಈಗ ಪಂಚಕರ್ಮ ಚಿಕಿತ್ಸೆಯನ್ನು ನಾವು ಅಡಾಪ್ಟ್ ಮಾಡ್ಕೊಳ್ತೀವಿ. ಅದರಲ್ಲಿ ಏನಾಗುತ್ತೆ, ಫ್ಯಾಟ್ ಸೊಲ್ಯುಬಲ್ ಟಾಕ್ಸಿನ್ಸ್ ಎಲ್ಲ ಈ ಡಿಟಾಕ್ಸಲ್ಲಿ ಆಚೆ ಬಂದುಬಿಡುತ್ತೆ. ಏನೇನು ಪಂಚಕರ್ಮದಲ್ಲಿ ಏನು ಮಾಡ್ತೀರಿ? ಫಸ್ಟ್ ನಾವು ವಿರೇಚನ ಅಂತ ಒಂದು ಕ್ಲಾಸಿಕಲ್ ಪಂಚಕರ್ಮ ಇದೆ, ಅದನ್ನು ನಾವು ಡಿಟಾಕ್ಸಲ್ಲಿ ಒಂಚೂರು ಮಾಡಿಫೈ ಮಾಡಿಬಿಟ್ಟು ಅಡಾಪ್ಟ್ ಮಾಡ್ಕೊಂಡಿದ್ದೀವಿ. ಈಗ ಫಸ್ಟ್ 3 ಡೇಸ್ ಘೀ ಕುಡಿಯೋದು, ನೆಕ್ಸ್ಟ್ 3 ಡೇಸ್ ಮಸಾಜ್ ಇರುತ್ತೆ. ಮೊದಲ 3 ದಿವಸ ನೀವು ತುಪ್ಪ ಕುಡಿಸ್ತೀರಿ? ತುಪ್ಪ ಕುಡಿಯೋದು, ನೆಕ್ಸ್ಟ್ 3 ಡೇಸ್ ಮಸಾಜ್ ಇರುತ್ತೆ. ದೆನ್ 7th ಡೇ ದರ್ ವಿಲ್ ಬಿ ಇಂಡ್ಯೂಸ್ ದ ಲೂಸ್ ಮೋಷನ್. ಸೊ ಏನಾಗುತ್ತೆ, ಎಲ್ಲ ಟಾಕ್ಸಿನ್ಸ್ ಆಚೆ ಬರುತ್ತೆ. ಒನ್ಸ್ ಟಾಕ್ಸಿನ್ಸ್ ಹೋಯ್ತು ಅಂದರೆ ಕಂಪ್ಲೀಟ್ ಮೆಟಬಾಲಿಸಮ್ನ ಎಸ್ಟಾಬ್ಲಿಷ್ ಮಾಡ್ಬೋದು. ಇಟ್ಸ್ ಲೈಕ್ ಕ್ಲಾಸಿಕಲ್ ಹೇಳಬೇಕು ಅಂದರೆ ಸರ್ವಿಸಿಂಗ್ ಆಫ್ ದ ವೆಹಿಕಲ್ ಅನ್ನೋ ಥರ, ಸಿಂಪಲ್ ಆಗಿ ಹೇಳಬೇಕು ಅಂದರೆ. ಸೊ ದಟ್ ಡಿಟಾಕ್ಸ್ ವಿ ಡು. ಅದಕ್ಕೆ ನಮ್ಮಲ್ಲಿ ಏನಾಗುತ್ತೆ, ಒಂದ್ಸರಿ ಬಂದಿಗೆ ತುಂಬ ಜನ ಹೇಳ್ತಾರೆ ಈಗ ವೇಟ್ ಲಾಸ್ ಆಗುತ್ತೆ ಆಮೇಲೆ ಏನಾಗುತ್ತೆ ಅಂತ. ಬಿಕಾಸ್ ವಿ ಆರ್ ಕರೆಕ್ಟಿಂಗ್ ದ ಮೆಟಬಾಲಿಸಮ್ ಎಟ್ ಲೀಸ್ಟ್ 3 to 5 years ಇಟ್ ವಿಲ್ ಗೋ ಟು ಅ ನಾರ್ಮಲ್ ನ್ಯಾಚುರಲ್ ರಿದಮ್ ಆಫ್. ಅಂದರೆ ಒಂದು ಸರಿ ಪಂಚಕರ್ಮ ಮಾಡಿಸ್ಕೊಂಡ್ರೆ ಸೊ ಒಂದು 3-4 ವರ್ಷ 3 years ಅಂತೂ ಮಿನಿಮಮ್ ಮಾಡೋಂಗಿಲ್ಲ. ಒನ್ಸ್ ಇನ್ 3 years ಓನ್ಲಿ ಅದು ಪಂಚಕರ್ಮ ನಾವು ಮಾಡಬೇಕು. ಅದು ಆದಮೇಲೆ 15 ಡೇಸು ಪೇಸ್ಟ್ ಮಸಾಜ್ ಅಂತ ಮಾಡ್ತೀವಿ. ಅದರಲ್ಲಿ ಏನಾಗುತ್ತೆ, ಯೂಶಲಿ ಫ್ಯಾಟ್ ಡಿಪಾಸಿಷನ್ ಬಾಡಿನಲ್ಲಿ ಎಲ್ಲಿರುತ್ತೆ ಅಂದರೆ ಸಬ್ಕ್ಯೂಟೇನಿಯಸ್ ಫ್ಯಾಟ್ ಇರುತ್ತೆ, ಬಿಲೋ ದ ಸ್ಕಿನ್ ಇರುತ್ತೆ. ಸೊ ಅದರಲ್ಲೂ ಹೊಟ್ಟೆನಲ್ಲಿ ಜಾಸ್ತಿ ಅಕ್ಯುಮುಲೇಟ್ ಆಗುತ್ತೆ, ಪ್ಲಸ್ ಭುಜಗಳು, ಆಮೇಲೆ ಹಿಪ್ಸ್ ಆಗಲಿ, ಥೈಸ್ ಆಗಲಿ ಅಂತ ಕಡೆ. ಸೊ ಆ ಪೇಸ್ಟ್ ಮಸಾಜಲ್ಲಿ ಯೂಸ್ ಮಾಡುತ್ತ ಮೆಡಿಸಿನ್ ಏನಿದೆ, ಆಯುರ್ವೇದಿಕ್ ಮೆಡಿಸಿನು, ಇಟ್ ಹ್ಯಾಸ್ ಗಾಟ್ ಅ ಫ್ಯಾಟ್ ಡಿಸಾಲ್ವಿಂಗ್ ಕ್ಯಾರೆಕ್ಟರ್ ಅದರಲ್ಲಿರೋದು. ಮೆಡಿಸಿನ್ ಎಫಿಷಿಯನ್ಸಿ ಏನಿದೆ, ಫ್ಯಾಟ್ ಡಿಸಾಲ್ವ್ ಮಾಡೋದು. ಅದರಲ್ಲಿ ಒಂದು 24 ಟೈಪ್ಸ್ ಆಫ್ ಪೌಡರ್ ಇದನ್ನ ಪೇಸ್ಟ್ ಥರ ಮಾಡಿಬಿಟ್ಟು ಬಾಡಿನಲ್ಲಿ ಉಜ್ತಾ ಇರ್ತೀವಿ. ಹೌದು, ಅದು ಆದಮೇಲೆ ಸ್ಟೀಮ್ ಮಾಡ್ತೀವಿ, ಅದಾದ್ಮೇಲೆ ಸ್ನಾನ ಆಗುತ್ತೆ. ಸೊ ಇಟ್ಸ್ ಕಂಪ್ಲೀಟ್ಲಿ ರಿಲ್ಯಾಕ್ಸಿಂಗ್ ಅಟ್ ದ ಸೇಮ್ ಟೈಮ್ ಫ್ಯಾಟ್ ಡಿಸಾಲ್ವ್. ನೀವು ಆ ಪೌಡರ್ ಹಾಕಿ ಉಜ್ಜಿದ್ರೆ ಉರಿಯೋಗಿರಿ ಏನಾಗುತ್ತೆ? ಏನೂ ಆಗೋದಿಲ್ಲ. ಇಟ್ಸ್ ಅ ವೆರಿ ರಿಲ್ಯಾಕ್ಸಿಂಗ್ ಟ್ರೀಟ್ಮೆಂಟ್. ಅದಕ್ಕೆ ಕ್ಲಾಸಿಕಲ್ ಎಕ್ಸಾಂಪಲ್ ಇವರು ಇದ್ದಾರೆ, ಸಂಧ್ಯಾ ಅವರು. ಅದಕ್ಕೆ ಸಂಬಂಧಪಟ್ಟ ಸಂಧ್ಯಾ ಅವ್ರ ಹತ್ರ ನಾನು ಮಾತಾಡ್ತೀನಿ. ಮತ್ತೆ ನಾನು ಚಂದ್ರವ್ರ ಹತ್ರ ಮಾತಾಡಬೇಕು. ಸರ್, ನೀವು ಹೇಳಿದ್ರಿ ಒಂದು ನಿರ್ಧಾರಕ್ಕೆ ಬಂದೆ ನಾನು, ಶುಗರ್ ಜಾಸ್ತಿ ಆಗ್ತಾ ಇದೆ ಅನ್ನೋ ಸಂದರ್ಭದಲ್ಲಿ ಎಲ್ಲರೂ ಕೂಡ ಎಚ್ಚರಿಕೆಯ ಗಂಟೆ ಇದು ಅಂತ. ಯಾವಾಗ ಅನಿಸಿದ್ದೆ ಅವಾಗ ನಿಮಗೆ? ಒಂದು 7 ತಿಂಗಳಿಂದೆ ಕಣ್ಣು ಕಂಪ್ಯೂಟರ್ ಮುಂದೆ ಕೂತ್ಕೊಂಡು ಕೆಲಸ ಮಾಡುವಾಗ ಡ್ರೈ ಆಗೋಕ್ಕೆ ಶುರು ಆಯಿತು. ಅಂದರೆ ಕಣ್ಣು ಮುಚ್ಚಬೇಕು ಅನ್ನೋ ಫೀಲಿಂಗ್ ಶುರು ಆಯಿತು. ಅದು ಯಾವತ್ತೂ ಆಗಿರಲಿಲ್ಲ ನನಗೆ. ಸೊ ಕಣ್ಣಿನ ಡಾಕ್ಟ್ರ್ ಹತ್ರ ಹೋದೆ, ಪವರ್ ಏನೋ ಪ್ರಾಬ್ಲಮ್ ಆಗಿದೆಯಾ ಅಂತ ಚೆಕ್ ಮಾಡೋಕ್ಕೆ. ಅವರು ಕಣ್ಣನ್ನು ಪರೀಕ್ಷೆ ಮಾಡಿಬಿಟ್ಟು ಡಯಾಬಿಟೀಸು ಕಂಟ್ರೋಲ್ ಇದೆಯಾ ಅಂದರು. ನಾನು ನೋಡಿ ಸರ್, ನಾನು ದಿನಕ್ಕೆ 120 ಯೂನಿಟ್ ಇನ್ಸುಲಿನ್ ತೊಗೊಳ್ತೀನಿ, 3 ಮಾತ್ರೆ 3 ಸರಿ ತೊಗೊಳ್ತೀನಿ. ಇಷ್ಟು ತೊಗೊಂಡ್ರೆ ನಂದು ಫಾಸ್ಟಿಂಗ್ ಶುಗರ್ 150 to 170 ಇರುತ್ತೆ ಅಂದೆ. ಅಂದರೆ ಇಟ್ಸ್ ಈಸ್ ಬ್ಯಾಡ್ ಕಂಟ್ರೋಲ್ ಬೇಸಿಕ್ಲಿ. ಓಕೆ, ಭಾಳ ಅಲ್ಲ, ತುಂಬ ಪ್ರಾಮಾಣಿಕವಾಗಿ ಹೇಳಿರಿ ಪಾಪ. ಹೇಳಿದೆ ಅವರು, ನೀವು ಹೀಗೆ ಕಂಟಿನ್ಯೂ ಆದರೆ ಪ್ರಾಬ್ಲಮ್ ಆಗುತ್ತೆ, ಕಣ್ಣು ತೊಂದರೆ ಶುರುವಾಗಿದೆ, ಕಣ್ಣು ಹೋಗ್ಬಿಡೋ ಚಾನ್ಸಸ್ದು ತುಂಬ ನಾವು ನೋಡಿದ್ದೀವಿ, ಹುಷಾರು ಅಂದರು. ಆಗ ನನಗೆ
ಒಂದು ಬೆಲ್ ಹೊಡಿತು ತಲೆಯಲ್ಲಿ. ಯಾಕೆಂದರೆ ಕಣ್ಣಿಲ್ಲ ಅಂದರೆ ಹಿಂಗೆ ಅನ್ನೋದು ಒಂದು ಭಯ ಶುರುವಾಗೋಯ್ತು. ಆವಾಗ ತೀರ್ಮಾನ ಮಾಡಿದೆ ಸಣ್ಣಗೆ ಆಗಲೇಬೇಕು ಅಂತ. ಆಮೇಲೆ ನಾನು ಡಯಾಬಿಟಾಲಜಿಸ್ಟ್ನ ಕೇಳಿದೆ ಏನು ಮಾಡೋದು ಅಂತ. ಅವ್ರು ಹೇಳಿದ್ರು ಸಣ್ಣ ಆದರೆ ಆಲ್ ಪ್ರಾಬ್ಲಮ್ಸ್ ವಿಲ್ ಸಾಲ್ವ್ ಅಂದರು ಅಷ್ಟೇ. ಅದಾದಮೇಲೆ ಡಿಸೈಡ್ ಮಾಡಿ 7.5 ತಿಂಗಳು ಈಗ ಐ ಹ್ಯಾವ್ ಲಾಸ್ಟ್ 24 kgs. 7.5 ತಿಂಗಳು. ಹಾಂ ಅಲ್ಲ ಇನ್ನು 1.5 ತಿಂಗಳು ಕಷ್ಟಪಟ್ಟಿದ್ರೆ 9 ತಿಂಗಳು ಆಗೋಗ್ಬಿಡುತ್ತೆ. ಮಾಡ್ತಾ ಗಜಗರ್ಭ ಎನಿವೆ ಈಗ ಬ್ಲಡ್ ಶುಗರ್ಸ್ ಎಲ್ಲ ಪರ್ಫೆಕ್ಟ್ಲಿ ನಾರ್ಮಲ್ ಆಗಿದೆ. ಆ್ಯಂಡ್ ಏನು ಸಮಸ್ಯೆ ಶುರುವಾಗಿತ್ತು ಆ ಸಮಸ್ಯೆ ಕೂಡ ಇಟ್ ಈಸ್ ಬಿನ್ ರಿವರ್ಸ್ಡ್. ಸೊ ಕಂಟ್ರೋಲಿಗೆ ಬಂದಿದೆ. ಓಕೆ ಮೇಡಮ್, ನಾನು ನಿಮ್ಮನ್ನು ಕೇಳ್ತೇನೆ, ನಂತರ ನಾನು ಮೇಡಮ್ ಆಹಾರ ತೆಗೆದು ಕೇಳ್ತೀನಿ. ನಾನು ಸಿಂಧು ಅವರೇ, ಈಗ ಏನಾದರೂ ಮೊದಲಿಂದಲೂ ಕಂಟ್ರೋಲ್ ಮಾಡ್ಕೋಬೇಕು ಅನ್ನೋದಾದರೆ ಏನು ಮಾಡಬೇಕು ಹಾಗಾದರೆ ನಿಮ್ಮ ಪ್ರಕಾರ? ಮೊದಲಿಂದನೂ ಕಂಟ್ರೋಲ್ ಮಾಡಬೇಕು ಅಂದರೆ ಫುಡ್ ಸಿಸ್ಟಮ್ ನಮ್ಮದು ಸೇಮ್ ಇರಬೇಕು, ನಾನು ಹೇಳಿದೆ. ಮತ್ತು ಯಾವ ಥರ ಒಂದು ಸ್ವಲ್ಪ ಅಲ್ಲ ಹೇಗೆ ಅಂತ. ಅದೇ ಈಗ ನಮ್ಮಲ್ಲಿ ಏನಾಗುತ್ತೆ ಅಂದರೆ ನಾವು ಡಾಕ್ಟರ್ ಹತ್ರ ಹೋಗ್ತೀವಿ, ಮೇಡಮ್ ಹೇಳ್ತಾರೆ ಬಿಡಿ ಆಹಾರದ್ದು ಹೇಗೆ ಅಂತ ಹೇಳಿ. ನಂತರ ಈ ಸಮತೋಲಿತ ಆಹಾರ ಅಂತ ನಮ್ಗೆ ಗೊತ್ತಿರಲ್ಲ ಸಮತೋಲಿತ ಆಹಾರ ಅಂದ್ರೆ ಏನು ಅಂತ. ಸಿಕ್ಕ ತಕ್ಷಣ ತಿನ್ನೋದಿದೆಯಲ್ಲ ಅದು ನಮ್ಮ ಧರ್ಮ ಅಂದ್ಕೊಂಡ್ಬಿಟ್ಟಿರ್ತೀವಿ ನಾವು ಅಂತ. ಸೊ ಇಂಥ ಸಂದರ್ಭದಲ್ಲಿ ಏನು ಮಾಡಬೇಕು ಅಂತಿರ್ತಾವೆ? ಈ ಒಂದು ಸರ್ಟನ್ ಕ್ಯಾಲ್ಕುಲೇಷನ್ ಮಾಡಿ BMR ಅಂತ ಮಾಡ್ತಾರೆ ಎಲ್ಲರಿಗೂ. ಅದು ನೀವು ಒಂದು ಕ್ವಾಲಿಫೈಡ್ ಯಾರಾದರೂ ಡಯಟಿಷಿಯನ್ ಹತ್ರ ಹೋದರೆ ಅವ್ರು ನಿಮಗೆ ಕರೆಕ್ಟಾಗಿ ಇಷ್ಟು ತಿನ್ನಬೇಕು, ಇಷ್ಟು ಕ್ಯಾಲರಿ ಇಂಟೇಕ್ ಅಂತ ಇರುತ್ತೆ. ಮತ್ತು ಇವಾಗ ನಾವು ಈ 21st ಸೆಂಚುರಿಲಿ ಎವ್ರಿ ಡೇ ಪೇಪರಲ್ಲಿ ಬರುತ್ತೆ ನಿಮ್ಗೆ ಇಷ್ಟು ಕ್ಯಾಲರಿ ಇದ್ದರೆ, ಒಂದು ಚಪಾತಿ ಆದರೆ 100 ಕ್ಯಾಲರಿ ಅದೆಲ್ಲ ಬರ್ತಾ ಇರುತ್ತೆ. ಸೊ ಹಾಗಾಗಿ ನಮ್ಮ ಕ್ಯಾಲರಿ ಔಟ್ ನೋಡ್ಕೊಂಡು ಹೋದರೆ ಮಾಡ್ಕೊಂಡು ಹೋಗ್ಬೋದು ಮುಂಚೆಯಿಂದಾನು. ಆದರೆ ಈಗ ಏನಾಗುತ್ತೆ, ಬಾಯಿ ಚಪ್ಪಲ, ಫುಡ್ ಸಿಸ್ಟಮ್ ಸರಿ ಇರಲ್ಲ, ಜಂಕ್ ಫುಡ್ ಎಲ್ಲ ಬರುತ್ತೆ. ಸೊ ಅಂಥ ಟೈಮಲ್ಲಿ ನಾನು ಇನ್ನೊಂದು ಡಾಕ್ಟರ್ ಹತ್ರ ಮಾತಾಡ್ತಾ ಇದ್ದೆ ಸಮ್ ಡೇಸ್ ಬ್ಯಾಕ್. ಆ ಸೆಟೈಟಿ ಲೆವೆಲ್ ಅಂತ ಹೇಳ್ತಾರೆ, ಅದ್ರ ಬಗ್ಗೆ ಐ ಥಿಂಕ್ ಡಾಕ್ಟರ್ ರಮೇಶ್ ಅವ್ರು ಮತ್ತೆ ಇನ್ನೂ ಜಾಸ್ತಿ ಹೇಳ್ತಾರೆ. ಅದನ್ನು ನಾವು ಕಂಟ್ರೋಲ್ ಮಾಡ್ಕೊಂಡು ಹೋದರೆ, ಸೊ ನಮ್ಮ ಫುಡ್ನ ನಾವು ಎಷ್ಟು ಇಂಟೇಕ್ ತೊಗೊಳ್ತೀವಿ ಅದನ್ನ ಸ್ವಲ್ಪ ಅವಾಯ್ಡ್ ಮಾಡ್ಬೋದು. ಮತ್ತು ನೀವು ಎಕ್ಸಸೈಸ್ ವೆರಿ ವೆರಿ ಇಂಪಾರ್ಟೆಂಟ್. ಮೃತ್ಯುಂಜಯ್ ಅವರು ಹೇಳಿದ್ರು, ಡಾಕ್ಟರ್ ಮೃತ್ಯುಂಜಯ್ ಅವರು, ಇವಾಗ 5000 ಕ್ಯಾಲರಿ ತೊಗೊಳ್ತಾರೆ. ನಮ್ಮದು ಡೇ ಟು ಡೇ ಲೈಫ್ ಸ್ಟೈಲಲ್ಲಿ ನಾವು ಬರ್ನ್ ಮಾಡೋದು ಬರೀ ಒಂದು 1500 1800 ಕ್ಯಾಲರೀಸ್ ಇರುತ್ತೆ. ಆ ಉಳಿದಿದ್ದು ಎಲ್ಲಿ ಹೋಗಬೇಕು, ಎಲ್ಲ ಬಾಡಿಲೇ ಇರುತ್ತೆ. ಆವಾಗ ಜನರಿಗೆ ಅರ್ಥ ಆಗಲ್ಲ, ಒಟ್ಟು ಸಣ್ಣ ಆಗಬೇಕು. ಆದರೆ ಈ ಕ್ಯಾಲ್ಕುಲೇಷನ್ ಎಲ್ಲ ಸ್ವಲ್ಪ ಮಾಡಿ ತಲೆ ಉಪಯೋಗಿಸಿದ್ರೆ ಡೆಫಿನೆಟ್ಲಿ ಗೊತ್ತಾಗತ್ತೆ ಅವ್ರಿಗೆ ಯಾವ ಥರ ಎಕ್ಸಸೈಸ್ ಮಾಡಬೇಕು. ಬಂದು ಕೇಳ್ತಾರೆ, ಮೇಡಮ್ ನಾನು ಒಂದು 5 ತಿಂಗಳು ಜಿಮ್ ಮಾಡಿದೆ, ಬಿಟ್ಬಿಟ್ಟೆ 20 kg ಜಾಸ್ತಿ ಆಗೋದೆ ಅಂತಾರೆ. ಆ ಥರ ಆಗಲ್ಲ. ಅದು ನೀವು ಜಿಮ್ ಮಾಡ್ತಾ ಇರ್ಬೇಕಾದ್ರೆ ವೆಯ್ಟ್ ಲಾಸ್ ಆಗತ್ತೆ. ಆದರೆ ಬಿಟ್ಟಾಗ ಏನಾಗುತ್ತೆ, ಆ ಎಷ್ಟು ವೆಯ್ಟ್ ಲಾಸ್ ಆಗ್ತಾ ಇತ್ತಲ್ಲ, ಎಷ್ಟು ಕ್ಯಾಲರಿ ಬರ್ನಿಂಗ್ ಆಗ್ತಾ ಇತ್ತಲ್ಲ ಜಿಮ್ಮಲ್ಲಿ, ಅದಷ್ಟು ಬಾಡಿಲಿ ಸೇವ್ ಆಗ್ತಾ ಹೋಗುತ್ತೆ. ನಮ್ಮ ಫುಡ್ ಸಿಸ್ಟಮ್ ಚೇಂಜ್ ಮಾಡಿಲ್ಲ ಅಂದರೆ. ಮೇನ್ ಇದರಲ್ಲಿ ಫುಡ್ ಆ್ಯಂಡ್ ಎಕ್ಸಸೈಸ್ ಪ್ಲೇ ವೆರಿ ವೆರಿ ಇಂಪಾರ್ಟೆಂಟ್ ರೋಲ್. ಇವಾಗ ಆಪ್ರೇಷನ್ ಮಾಡ್ಕೊಂಡಿದ್ದಾರೆ ಅಂತ ಅಂದ್ಕೊಳ್ಳಿ, ಇವಾಗ ಚಂದ್ರು ಸರು ಮತ್ತು ಪುರುಷೋತ್ತಮ್ ಅವರು ಮಾಡಿ ಆದಮೇಲೆ ಈಗ ಅಷ್ಟು ವೆಯ್ಟ್ ಲಾಸ್ ಆಗಿದೆ, ಅದನ್ನು ಹೆಂಗೆ ಮೇಂಟೈನ್ ಮಾಡಬೇಕು ಅಂದರೆ ಇಟ್ಸ್ ಆಲ್ ಇನ್ ಅವರ್ ಹ್ಯಾಂಡ್. ಅದು ಮೇನ್ ನಾವು ಎಂಡ್ಯೂರೆನ್ಸ್ ವರ್ಕೌಟ್ ಮಾಡಬೇಕು. ಅಂದರೆ ಮಸಲ್ಸ್ ಅಲ್ಲಿ ಆ ಸಪಲ್ನೆಸ್ ಬೆಳೆಸ್ಕೊಂಡಿರಬೇಕು. ಇನ್ನೂ ನಾವು ಏನಂತಾರೆ ದಿನ ಎಂಡ್ಯೂರ್ ಮಾಡ್ಕೊಂಡು ಹೋಗಬೇಕು. ಎಷ್ಟೊಂದು ಜನ ಬಂದು ಕೇಳ್ತಾರೆ, ನಾನಿವಾಗ 10 ಟೈಮ್ ಬೈಸೆಪ್ ಕರ್ಲ್ ಮಾಡ್ತೀನಿ, ಏನು ಯೂಸು ನನಗೆ ಅಂತ. ಆದರೆ ಅದರೊಳಗಡೆ ಎಷ್ಟು ನಾವು ಸ್ಟ್ರೆಂತ್ ತುಂಬ್ತೀವಿ, ಎಂಡ್ಯೂರ್ ಮಾಡ್ತೀವಿ ಅಂದರೆ, ಒಂದು ಗ್ರಾಸರಿ ಅಂಗಡಿಯಿಂದ ಕಾರಿಗೆ ತೊಗೊಂಡೋಗೋಷ್ಟು ನಮ್ಮ ಕೆಪಾಸಿಟಿ ಇರುತ್ತೆ. ಅಥವಾ ಒಂದು ಬಸ್ ಮಿಸ್ ಆಗಿದ್ರೆ ಓಡೋಗಿ ಬಸ್ ಹತ್ತುವಷ್ಟು ನಮಗೆ ಒಂದು ಸ್ಟ್ರೆಂತ್ ಬರುತ್ತೆ ನಮ್ಮ ಕಾಲುಗಳಲ್ಲಿ. ಮತ್ತು ಅವರು ಹಾರ್ಟ್ ಆ್ಯಂಡ್ ಲಂಗ್ಸ್ ಬಗ್ಗೆನೂ ಹೇಳಿದ್ರು. ಎಷ್ಟು ಅದಕ್ಕೆ ನಾವು ಕೇರ್ ಮಾಡಬೇಕು ಅಂದರೆ, ಕಾರ್ಡಿಯೋ ಅಂತ ಹೇಳ್ತೀವಲ್ಲ, ಕಾರ್ಡಿಯೋವ್ಯಾಸ್ಕ್ಯುಲರ್ ಅಂದರೆ ಮೇನ್ ಇರೋದು ಅದರಲ್ಲಿ ಅದನ್ನು ಕಂಡೀಷನ್ ಮಾಡೋಕ್ಕೆ. ಸೊ ಎಕ್ಸಸೈಸ್ ಮಾಡಿದಾಗ ಏನಾಗುತ್ತೆ, ಹಾರ್ಟ್ ರೇಟ್ ಸರ್ಟನ್ ಲೆವೆಲಿಂದ ಜಾಸ್ತಿ ಹೋದಾಗ, ಸೊ ನಿಮ್ಮ ಮಸಲ್ಸ್ ಅರೌಂಡ್ ದ ಹಾರ್ಟ್ ವರ್ಕ್ಸ್ ಹಾರ್ಡರ್ ಟು ಸ್ಟ್ರೆಂಥನ್ ಇಟ್. ಸೊ ಅವಾಗ ಏನಾಗುತ್ತೆ, ನಿಮ್ಗೆ ಯಾವುದೇ ಈ ಕಾಯಿಲೆಗಳು ಬರಲ್ಲ. ಹಾರ್ಟ್ ಡಿಸೀಸಸ್, ಕ್ಯಾನ್ಸರ್, ಹೈಪರ್ಟೆನ್ಸಿ, ಎವ್ರಿಥಿಂಗ್. ಎಸ್ ಮೇಡಮ್, ಮತ್ತಷ್ಟು ನಾನು ನಿಮ್ಮ ಜೊತೆಗೆ ಚರ್ಚೆ ಮಾಡ್ತೀನಿ. ಸೊ ಇಷ್ಟೊಂದು ವಿವರಗಳು ನಮ್ಗೆ ಸಿಕ್ಕಾಯಿತು. ಸೊ ಒಂದು ಸಣ್ಣ ವಿರಾಮ ತಗೊಳ್ಳೋಣ. ಆದರೆ ವಿರಾಮದಕ್ಕಿಂತ ಮೊದಲು ಹರ್ಷಿಕಾ ಪೂಣಚ್ಚ ನಟಿ ಏನು ಹೇಳ್ತಾರೆ, ಅವರ ಟಿಪ್ಸ್ ಏನು, ಅದನ್ನು ನೋಡ್ತಾ ನಾವು ಬ್ರೇಕ್ ತಗೊಳ್ಳೋಣ. ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಹರ್ಷಿಕಾ ಪೂಣಚ್ಚ. ಸೊ ನನ್ನ ಕಡೆಯಿಂದ ಒಂದು ಟಿಪ್ಸ್ ಏನು ಹೇಳಂದರೆ, ವರ್ಕೌಟ್ ನಿಮಗೆ ಟೈಮ್ ಇಲ್ಲ ಅಂತ ಹೇಳಿದ್ರು ಕೂಡ ಒಂದು ಲೈಟಾಗಿ ವರ್ಕೌಟ್ಸ್ ಮಾಡೋದಕ್ಕೆ ಟ್ರೈ ಮಾಡಿ. ಸ್ಟ್ರೆಚಿಂಗ್ಸ್ ಮಾಡಿ, ನಿಮ್ಮ ಆರ್ಮ್ ಸ್ಟ್ರೆಚ್ ಮಾಡಿ, ಲೆಗ್ ಸ್ಟ್ರೆಚ್ ಮಾಡಿ, ಕಾರ್ಡಿಯೋ ಮಾಡಿ, ನೀವು ಜಾಸ್ತಿ ಕ್ರಂಚ್ ಮಾಡಿ, ಕುತ್ಕೊಂಡು ಎದ್ದೋಳಿ. ನಿಮ್ಮ ಮನೆ ಹತ್ರ ಸ್ಟೆಪ್ಸ್ ಇದ್ದರೆ, ಅಂದರೆ ನೀವು ಅಪಾರ್ಟ್ಮೆಂಟ್ಸಲ್ಲೆಲ್ಲಾದರೂ ಇದ್ದರೆ ವಾಕ್ ಮಾಡಿ. ನೀವು ಲಿಫ್ಟ್ ತಗೊಳ್ಳೋ ಬದಲು ವಾಕ್ ಮಾಡಿ.
ಏನೋ ಹೋಗುವಾಗ ಬರುವಾಗ ನೀವು ಇಳಿಬೇಕಾದ್ರೆ ಬೇಕಾದರೆ ನೀವು ಲಿಫ್ಟಲ್ಲಿ ಹೋಗಿಬಿಡಿ, ಬಟ್ ಹತ್ತಬೇಕಾದ್ರೆ ಅಗೇನ್ ಟೇಕ್ ದ ಸ್ಟೇರ್ಸ್. ಸೊ ನೀವು ಸ್ಟೇರ್ಸಲ್ಲಿ ಬಂದಷ್ಟು ನೀವು ಸ್ಟೆಪ್ಸ್ ಹತ್ತದಷ್ಟು ನಿಮ್ಗೆ ಎಕ್ಸಸೈಸ್ ಆಗುತ್ತೆ. ಸ್ವಲ್ಪ ಮಾಡಿ, ನಿಮ್ಗೆ ಅದರ ಟೈಮ್ ಇಲ್ಲ, ತುಂಬ ಬ್ಯುಸಿ ಅಂತ ಹೇಳಿದ್ರೆ, ಬಿಕಾಸ್ ಯಾರು ಫಿಟ್ನೆಸ್ಸಿಗೆ ಬಂದಾಗ ಬ್ಯುಸಿ ಅಂತ ಹೇಳಬಾರ್ದು. ಯು ಶುಡ್ ಬಿ ಫಿಟ್ ಇನ್ ಯೋರ್ ಲೈಫ್. ಯಾಕಂದರೆ ಈಗಂತೂ ಡಯಾಬಿಟೀಸ್ ಎಲ್ಲ ಬರ್ತಾ ಇದೆ. ಸ್ವಲ್ಪ ನಿಮಗೆ ಬೊಜ್ಜಿದ್ರೆ, ಸ್ವಲ್ಪ ನಿಮಗೆ ಎಕ್ಸ್ಟ್ರಾ ನಿಮಗೆ ಫ್ಯಾಟ್ ಇದೆ ಅಂತ ಅನಿಸಿದಾಗ ಯು ಶುಡ್ ಇಮಿಡಿಯೇಟ್ಲಿ ಗೋ ಆ್ಯಂಡ್ ಚೆಕ್. ಯಾಕಂದರೆ ಡಯಾಬಿಟೀಸ್ ಆಗಲಿ ಎಲ್ಲ ಇಟ್ಸ್ ಕಮಿಂಗ್ ಅಪ್. ಸೊ ನನ್ನ ಕಡೆಯಿಂದ ಇದೊಂದು ಟಿಪ್ಪು, ಲೈಟಾಗಿ ಎಕ್ಸಸೈಸ್ ಮಾಡಿ. ಇನ್ನೊಂದು ಟಿಪ್ ಏನಂದರೆ, ಸ್ವಲ್ಪ ಕಾರ್ಬೋಹೈಡ್ರೇಟ್ಸ್ ಕಮ್ಮಿ ಮಾಡಿ. ಅಂದರೆ ಬಿರಿಯಾನಿ, ಜಾಸ್ತಿ ಘೀ ಇರೋದು, ರೈಸ್ ಐಟಮ್ಸ್ ಸ್ವಲ್ಪ ಕಮ್ಮಿ ಮಾಡಿ, ಜಾಸ್ತಿ ಚಪಾತಿ ಅಂಥದ್ದು ತಿನ್ನಿ. ಚಪಾತಿ ಈಸ್ ವೆರಿ ಗುಡ್, ಯಾಕಂದರೆ ವೀಟಲ್ಲಿ ಮಾಡಿರ್ತಾರೆ. ಈ ಥರ ನಿಮ್ಮ ವೀಟು ಗೋಧಿಯಲ್ಲಿ ಮಾಡಿದ್ದು ತಗೊಳ್ಳಿ, ತುಂಬ ಒಳ್ಳೆಯದು ಹೆಲ್ತ್ಗೆ. ಆಮೇಲೆ ರೈಸ್ ಕಮ್ಮಿ ಮಾಡಿ, ಜಾಸ್ತಿ ಫ್ರೂಟ್ಸ್ ತಗೊಳ್ಳಿ. ನಿಮಗೆ ನಿಮ್ಮ ಚೇಂಜಸ್ ಗೊತ್ತಾಗ್ತಾ ಹೋಗುತ್ತೆ. ನೀವು ರೆಡ್ಯೂಸ್ ಮಾಡ್ತಾ ಇದ್ದೀರಾ ಅಂತ ನಿಮಗೆ ಗೊತ್ತಾಗುತ್ತೆ. ಆವಾಗ ನೀವೇ ನಿಮ್ಮನ್ನು ಪ್ರೀತಿಸೋಕ್ಕೆ ಶುರು ಮಾಡ್ತೀರಾ. ಸೊ ಮೈ ಟಿಪ್ ಇಸ್ ಸ್ಟೇ ಫಿಟ್, ಸ್ಟೇ ಹೆಲ್ದಿ.